ನೀರವ ಮೌನ ಪಾಲಡಿಕ ಡಗೌಟ್ ನಲ್ಲಿ ಕಾರಣ ಸ್ಟಾರ್ ಬ್ಯಾಟ್ಸ್ಮನ್ ವಿಕೆಟ್ ಒಪ್ಪಿಸ್ತಾ ಇದ್ದಾನೆ. 6 ಚೆಂಡುಗಳು ಬಾಕಿ ಇದೆ, 11 ಅಂಕದ ಅವಶ್ಯಕತೆ ಇದೆ. ಅಸಾಧ್ಯವೇನಲ್ಲ, ಆದರೆ ಆತ್ಮವಿಶ್ವಾಸ ಇರಬೇಕು. ಸಮಾಲೋಚನೆಗಳನ್ನಂತೂ ಕಾಣ್ತಾ ಇದ್ದೇವೆ. ಖಂಡಿತ ತಾಕೋಡೆ ತಂಡದ ಒಳಭಾಗದಲ್ಲಿ ಕಾರಣ ಇಷ್ಟೇ, ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿ, 11 ಅಂಕದ ಅವಶ್ಯಕತೆ ಇದೆ. ಮ್ಯಾಕ್ಸಿಮ್ ದಾಳಿಗಾರಿಕೆಯಲ್ಲಿ ಅನುಭವಿ ದಾಳಿಗಾರರ ಪರಿಚಯವಾಗುವಾಗ ಸ್ಟ್ರೈಕರ್ ತುದಿಯಲ್ಲಿ ಎಡಗೈ ದಾಳಿಗಾರ ರಾಯ್ಸನ್, ಜೆರ್ಸಿ ಸಂಖ್ಯೆ 17, ಬಹುಶಃ ಕ್ರಿಕೆಟ್ ಜಗತ್ತಿನ ಮಿಸ್ಟರ್ 360 AB ಡಿವಿಲಿಯರ್ಸ್ ಅವರ ಜೆರ್ಸಿ ಸಂಖ್ಯೆಯೊಂದಿಗೆ ಆಡ್ತಾ ಇರುವಂತಹ ಆಟಗಾರ ಈತ. ಅಂತಿಮ 6 ಚೆಂಡುಗಳ ಮುಂದೆ 11 ಅಂಕಗಳನ್ನು ದಂಡಿಸಬೇಕಾಗಿದೆ. ಟೈಮ್ ಅಪ್ ಅನ್ನುವಂತಹ ಸೂಚನೆ ತೀರ್ಪುಗಾರರಿಂದ. ಓರ್ವ ಕ್ಷೇತ್ರ ಪಾಲಕ 30 ಯಾರ್ಡ್ಸ್ ಒಳಭಾಗ್ಯ ಬನ್ನಿ, ಓರ್ವ ಫೀಲ್ಡರ್ 30 ಯಾರ್ಡ್ಸ್ ಒಳಭಾಗ್ಯ ಬರಬೇಕನ್ನುವ ಸೂಚನೆ ತೀರ್ಪುಗಾರರಿಂದ. ಮ್ಯಾಕ್ಸಿಮ್ ದಾಳಿಗಾರಿಕೆಯಲ್ಲಿ ಕ್ರೀಡಾಪಟುಗಳೇ, ಕ್ರೀಡಾ ಪ್ರೇಕ್ಷಕರೇ, ಖಂಡಿತ ಕೊನೆಯ 1 ಓವರ್ ಮಾತ್ರ ಬಾಕಿ ಇದೆ. ಅತ್ಯುತ್ತಮವಾದಂತಹ ರಣರೋಚಕ ಪಂದ್ಯಾಟಕ್ಕೆ ಸಾಕ್ಷಿಯಾಗ್ತಾ ಇದೆ. ಸೆಮಿಫೈನಲ್ ಒಂದು ಕಡೆ ಫೈನಲ್ ರೀತಿಯಲ್ಲಿ ಮೂಡಿ ಬರುತ್ತಾ ಇದೆ. 2 ತಂಡ ಕೂಡ ಇಲ್ಲಿ ಹಾಟ್ ಸೀಟ್ ನಲ್ಲಿ ಕೂತ ರೀತಿಯಲ್ಲಿ ಆಡ್ತಾ ಇವೆ ನೋಡಿ. ಸೈಂಟ್ ಥಾಮಸ್ ಟ್ರೋಫಿ 2025ರ ಸೆಮಿಫೈನಲ್ ಪಂದ್ಯಾಟ. 6 ಚೆಂಡುಗಳ ಮುಂದೆ 11 ಬೇಕಾಗಿದೆ. ಮ್ಯಾಕ್ಸಿಮ್ ದಾಳಿಗಾರಿಕೆಯಲ್ಲಿ 240 ಜನ ನೇರ ಪ್ರಸಾರದಲ್ಲೂ ಕೂಡ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಇದು ಅತ್ಯಂತ ರೋಚಕ ಸೆಮಿಫೈನಲ್ ಪಂದ್ಯಾಟ. ಓವರ್ನ ಆರಂಭಿಕ ಚೆಂಡಿನಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್. ಇದು ಖಂಡಿತ ಶ್ರೇಷ್ಠ ದಾಳಿಗಾರಿಕೆ. ರಾಯ್ಸನ್ ಅವರ ವಿಕೆಟ್ ಉಳಿತಾ ಇದೆ. ಕೊನೆಯ 5 ಚೆಂಡುಗಳು 11 ಅಂಕದ ಅವಶ್ಯಕತೆ ಇದೆ. 5ರ ಮುಂದೆ 11 ಬೇಕಾಗಿದೆ. ಯಾರು ಗ್ರ್ಯಾಂಡ್ ಫಿನಾಲೆಗೆ ಪದಾರ್ಪಣೆಯನ್ನು ಮಾಡುವಂತ ಆಟಗಾರರು ಕಾದು ನೋಡಬೇಕಾಗಿದೆ. ಕೊನೆಯ 5 ಚೆಂಡುಗಳು ಬಾಕಿ ಇದೆ. 11 ಅಂಕದ ಅವಶ್ಯಕತೆ ಇದೆ. ಕೊನೆಯ 11 ಅಂಕಗಳು ಮಾತ್ರ ಬೇಕಾಗಿದೆ. ಮ್ಯಾಕ್ಸಿಮ್ ಅವರು ಎಸೆಯುವಂತ ಪ್ರತಿಯೊಂದು ಚೆಂಡುಗಳು ಕೂಡ GL ಆಚಾರ್ಯದ ಬಂಗಾರದ ತೂಕವನ್ನು ತೂಗ್ಲಿಕ್ಕಿದೆ. ಕಾರಣ ಇರುವಂತದ್ದು 5 ಚೆಂಡುಗಳು ಮಾತ್ರ ಬೇಕಾಗಿರುವಂತದ್ದು 11 ಓಟಗಳು. 1 ಸಿಕ್ಸರ್ ಬಿದ್ದರೂ ಕೂಡ ಬೌಲಿಂಗ್ ಪಡೆಗೆ ನಡುಕ ಆರಂಭವಾಗ್ಲಿಕ್ಕಿದೆ. ದಾಂಡಿಗ ಜೆರ್ಸಿ ಸಂಖ್ಯೆ 19ರ ಆಟಗಾರ ದಂಡಿಸುವಂತ ಪ್ರಯತ್ನವನ್ನು ಮಾಡಿದ್ರು. 4ರ ಮುಂದೆ 10 ಬೇಕಾಗಿದೆ. 4 to go, 10 to get. ಅಂತಿಮ ಕ್ಷಣ ಇದು. ಸೆಮಿಫೈನಲ್ ಸೈಂಟ್ ಥಾಮಸ್ ಟ್ರೋಫಿ 2025ರ ಕಡೆಯ ಕ್ಷಣದಲ್ಲಿ ನಾವು ಇದ್ದೇವೆ. ಕೊನೆಯ 4 ಚೆಂಡು 10 ಅನ್ನುವಂತ ಪರಿಸ್ಥಿತಿ. ಮ್ಯಾಕ್ಸಿಮ್ ದಾಳಿಗಾರಿಕೆ 3ನೇ ಚೆಂಡು ಮುನ್ನುಗ್ಗಿ ಬಾರಿಸಿದ್ರು. ಓ ಮೈ ಗುಡ್ನೆಸ್, ಇದೆಂತ ಬ್ಯಾಟಿಂಗ್ ಜಾಕ್ಸನ್, ಯು ಬ್ಯೂಟಿ. ಅಂತಿಮ ಪಂದ್ಯಾಟದಲ್ಲಿ ತಾಕತ್ತಿನ ಪ್ರದರ್ಶನವಾಗ್ತಾ ಇದೆ. ಹೇಳಿ ಮಾಡಿಸಿದ ಬ್ಯಾಟ್ಸ್ಮನ್ ಅಶ್ವಿನ್ ದಂಡಿನ ಮುಖೇನ ಸಿಕ್ಸರ್ ಮೊಳಗಿತಾ ಇದೆ ನೋಡಿ. ಕೊನೆಯ ಕ್ಷಣದಲ್ಲಿ ಭಾಗಶಃ ಪಂದ್ಯಾಟವನ್ನ ತಾಕೋಡೆ ಗೆದ್ದೇ ಕೊಂಡಿತು ಅನ್ನುವಂತ ಪರಿಸ್ಥಿತಿಯಲ್ಲೂ ಕೂಡ ಸಿಕ್ಸರ್ಗಳನ್ನು ದಾಖಲಿಸಿದಾದ್ರೆ ಆತನ ತಾಕತ್ತು, ಆತನ ಆತ್ಮವಿಶ್ವಾಸ ಎಷ್ಟರ ಮಟ್ಟಿಗಿರಬೇಕು. ಕೊನೆಯ 3 ಚೆಂಡು 4 ಅಂಕದ ಅವಶ್ಯಕತೆ. 3 to go, 4 to get. ಮಗದೊಮ್ಮೆ ಕೇಲ್ಕತಮ್ ನಾಟಕ್ ಬಂದ್. ಪಾಲಡ್ಕ ತಂಡ ಫೈನಲ್ ಪ್ರವೇಶಿಸ್ತಾ ಇದೆ. ಅಂತಿಮ ಕ್ಷಣದಲ್ಲಿ 2 ಸಿಕ್ಸರ್ಗಳು. ಅಶ್ವಿನ್ ಯು ಬ್ಯೂಟಿ. ಅಶ್ವಿನ್ ಕೊನೆಯ ಕ್ಷಣದಲ್ಲಿ 2 ಸಿಕ್ಸರ್ಗಳೊಂದಿಗೆ ಪಾಲಡ್ಕ ತಂಡಕ್ಕೆ ರೋಚಕ ಗೆಲುವನ್ನು ತಂದುಕೊಂಡ ಆಟಗಾರ. ಆಗಲೇ ಹೇಳಿದ್ದೆ, 2016ರ T20 ವಿಶ್ವಕಪ್ ನಲ್ಲಿ ಇದೇ ರೀತಿಯ ಒಂದು ಪರಿಸ್ಥಿತಿ ಇತ್ತು. ಕಾರ್ಲೋಸ್ ಬ್ರಾಥ್ವೈಟ್ ಅನ್ನತಕ್ಕಂಥ ಆಟಗಾರ ಕೊನೆಯ ಕ್ಷಣದಲ್ಲಿ 3 ಸಿಕ್ಸರ್ಗಳನ್ನು ಸಿಡಿಸಿ ವೆಸ್ಟ್ ಇಂಡೀಸ್ ತಂಡಕ್ಕೆ ಚಾರಿತ್ರಿಕ ಗೆಲುವನ್ನು ತಂದುಕೊಟ್ಟಿದ್ರು. ತಾಕೋಡೆ ತಂಡದ ಆಟಗಾರರು ಕೂಡ ದಯವಿಟ್ಟು ನಿರ್ಗಮಿಸಬೇಡಿ, ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಖಂಡಿತ ಇವತ್ತಿನ ಸೆಮಿಫೈನಲ್ ಸೈಂಟ್ ಥಾಮಸ್ ಟ್ರೋಫಿ 2025ರ ಮೆಮೊರೇಬಲ್ ಒಂದು ಪಂದ್ಯಾಟವಾಗಿರ್ಲಿಕ್ಕಿದೆ. ಕೊನೆಯ ಕ್ಷಣದವರೆಗೆ ಕೂಡ ಪ್ರತಿ ವರ್ಷವೂ ಕೂಡ ನೆನಪಿಸಿಕೊಳ್ಳುವಂತ ಒಂದು ಟೂರ್ನಮೆಂಟ್ ಆಗಿರ್ಲಿಕ್ಕಿದೆ ಅಥವಾ ಪಂದ್ಯಾಟವಾಗಿರ್ಲಿಕ್ಕಿದೆ.